ರಾಮನೂರು ಅಯೋಧ್ಯೆಯಲ್ಲಿ ಇದೀಗ ಸಡಗರ ಸಂಭ್ರಮ ಶುರುವಾಗಿದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕೆಲವೇ ಗಂಟೆಗಳು ಬಾಕಿ ಇದ್ದು ಅಯೋಧ್ಯೆ ರಾಮ ಮಂದಿರಕ್ಕೆ ಹಲವು ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಈಗಾಗಲೇ ರಾಮನೂರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾದ ಎಲ್ಲಾ ಸಕಲ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಇಡೀ ಅಯೋಧ್ಯೆಯೇ ಸಿಂಗಾರಗೊಂಡಿದೆ. ರಾಮ ಮಂದಿರದ ಗರ್ಭಗುಡಿಯಿಂದ ಹಿಡಿದು ದೇವಸ್ಥಾನದ ಆವರಣವೆಲ್ಲ ಹೂವು ಮತ್ತು ದೀಪಾಲಂಕಾರಗಳಿಂದ ಅಲಂಕರಿಸಲಾಗಿದೆ. ದೇವಾಲಯದ ದೀಪಗಳಿಂದ ಚಿನ್ನದ ಹೊಳಪು ರಾತ್ರಿಯಲ್ಲಿ ವಿಭಿನ್ನ ಛಾಯೆಯನ್ನೇ ಹರಡುತ್ತಿದೆ. ಅಯೋಧ್ಯೆ ರಾಮ ಮಂದಿರ ಅಷ್ಟೇ ಅಲ್ಲದೆ ರಸ್ತೆ ಉದ್ದಕ್ಕೂ ಹೂಗಳಿಂದ ಅಲಂಕಾರ ಮಾಡಿ ಸಿಂಗಾರಗೊಳಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಂಟ್ರಿ ಆಗುವ ರಸ್ತೆಗಳಲ್ಲಿ ವಿದೇಶಗಳಿಂದ ಹೂವುಗಳನ್ನು ತರಿಸಿ ಶೃಂಗಾರ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ನಡೆಯುವ ಈ ಸಮಾರಂಭಕ್ಕೆ ಕರ್ನಾಟಕ, ದೆಹಲಿ, ಕೋಲ್ಕತ್ತಾ, ಥೈಲ್ಯಾಂಡ್, ಅರ್ಜೆಂಟೀನಾ ಸೇರಿದಂತೆ ಹಲವೆಡೆಯಿಂದ ಸುಮಾರು 2500 ಕ್ವಿಂಟಾಲ್ ಹೂವುಗಳನ್ನು ತರಿಸಲಾಗಿದೆ. ನಾಳೆ ನಡೆಯುವ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ಅಯೋಧ್ಯೆ ನಗರ ಸಿದ್ಧವಾಗಿದೆ. ಈಗಾಗಲೇ ಲಕ್ಷಾಂತರ ಜನರು ಅಯೋಧ್ಯೆಗೆ ಆಗಮಿಸಿದ್ದು ರಾಮಲಲ್ಲಾನನ್ನ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯುತ್ತಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.